ಶ್ರೀ ಮಹಾಯೋಗಿ ವೇಮನ ಜಯಂತ್ಯೋತ್ಸವ ಸಮಾರಂಭ ಶಿರೂಪನಗರದ ತಾಲೂಕು ರೆಡ್ಡಿ ಸಮಾಜದ ಭವನದ ಸಭಾಂಗಣದಲ್ಲಿ ತಾಲೂಕಾಡಳಿತ ಮತ್ತು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಗಳ ಸಹಯೋಗದಲ್ಲಿ ನಡೆದ ಶ್ರೀ ಮಹಾಯೋಗಿ ವೇಮನ ಜಯಂತ್ಯೋತ್ಸವ ಸಮಾರಂಭಕ್ಕೆ ಶಾಸಕ BM ನಾಗರಾಜು ಅವರು ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವುದರೊಂದಿಗೆ ಚಾಲನೆ ನೀಡಿದರು. ನಂತರ ಮಾತನಾಡಿದ ವಿಲಾಸಿ ಜೀವನವನ್ನು ಅನುಭವಿಸುತ್ತಿದ್ದ ವೇಮನರು ಅವರ ಅತ್ತಿಗೆ ಮಲ್ಲಮ್ಮನವರಿಂದ ಜಾಗೃತಗೊಂಡು ಯೋಗಿಯಾಗಿ ಸಮಾಜದ ಸುಧಾರಣೆಗಾಗಿ ಶ್ರಮಿಸಿದರು. ಅವರಂತೆ ಎಲ್ಲ ಮಹನೀಯರ ಕಾರ್ಯಕ್ರಮಗಳನ್ನು ಸಮಾಜಕ್ಕೆ ಜಾಗೃತಿ ಮೂಡಿಸುವಂತಹ ಸರ್ಕಾರದ ಮಹತ್ತರ ಕಾರ್ಯವನ್ನು ಮಾಡುತ್ತಿದೆ. ಆದ್ದರಿಂದ ಮುಂದಿನ ದಿನಗಳಲ್ಲಿ ಎಲ್ಲ ಇಲಾಖೆಗಳ ಅಧಿಕಾರಿಗಳು ಭಾಗಿಯಾಗುವಂತೆ ಆದೇಶ ನೀಡಬೇಕು ಎಂದು ತಹಸೀಲ್ದಾರರಿಗೆ ಸೂಚಿಸಿದರು. ರೆಡ್ಡಿ ಜನಾಂಗದ ಸಮುದಾಯ ಭವನಕ್ಕೆ ಮುಖ್ಯಮಂತ್ರಿಗಳ ವಿಶೇಷ ಅನುದಾನದಲ್ಲಿ 35 ಲಕ್ಷ ಹಾಗೂ ಹಿಂದುಳಿದ ವರ್ಗಗಳ ಇಲಾಖೆಯಡಿ 50 ಲಕ್ಷದ ಅನುದಾನ ನೀಡಲಾಗಿದೆ. ಸಮುದಾಯದ ಮುಖಂಡರು 2 ಕೋಟಿ ಬೇಡಿಕೆಯನ್ನು ಇಟ್ಟಿದ್ದು, ಮುಂದಿನ ದಿನಗಳಲ್ಲಿ ಯಾವುದಾದರೂ ವಿಶೇಷ ಅನುದಾನದಲ್ಲಿ ಸರ್ಕಾರದಿಂದ ಕೊಡಿಸಲು ಪ್ರಯತ್ನಿಸುವುದಾಗಿ ಭರವಸೆ ನೀಡಿದರು. ತಾಲೂಕು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಅಧ್ಯಕ್ಷೆ ತಹಸೀಲ್ದಾರ್ ಗೌಸಿಯಾ ಬೇಗಂ ಅವರು ಮಾತನಾಡಿ, ಸಮಾಜದಲ್ಲಿ ಪ್ರತಿಯೊಬ್ಬ ಮನುಷ್ಯನು ಆದರ್ಶನೀಯವಾಗಿ ಬದುಕಲು ಬೇಕಾದಂತಹ ಎಲ್ಲ ಮಾರ್ಗಗಳನ್ನು ಆಗಿನ ಶರಣರು ಮಹನೀಯರು ನಮಗೆ ಹಾಕಿಕೊಟ್ಟಿದ್ದಾರೆ ಎಂದು ತಿಳಿಸಿದರು. ನಂತರ ತಾಲೂಕು ಹಿಂದುಳಿದ ವರ್ಗಗಳ ಕಲ್ಯಾಣಾಧಿಕಾರಿ ಮಲ್ಲಿಕಾರ್ಜುನ್ ಹಾಗೂ ರೆಡ್ಡಿ ಜನಸಂಘದ ಅಧ್ಯಕ್ಷ ಗೋಪಾಲ ರೆಡ್ಡಿ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಅಲಿ ಮುರ್ತುಜಾ ಅವರು ಮಹಾಯೋಗಿ ವೇಮನರ ಜೀವನದ ಚರಿತ್ರೆ ಬಗ್ಗೆ ತಿಳಿಸಿದರು. ಸಮಾಜದ ಕಂದಾಚಾರಗಳನ್ನ, ಅನಿಷ್ಟ ಪದ್ಧತಿಗಳನ್ನ, ಮೂಢನಂಬಿಕೆಗಳನ್ನ ನಿರ್ಮೂಲನೆ ಮಾಡಲಿಕ್ಕೆ ಕರ್ನಾಟಕ ರಾಜ್ಯ ಸರ್ಕಾರ ಅನೇಕ ಜಯಂತಿಗಳನ್ನ ಹಮ್ಮಿಕೊಂಡಿದೆ. ಅನೇಕ ವೇಮನ ಆಗಿರ್ಬೋದು, ಕನಕದಾಸ ಆಗಿರ್ಬೋದು, ವಾಲ್ಮೀಕಿ ಮಹರ್ಷಿ ಆಗಿರ್ಬೋದು, ಅಂಬಿಗರ ಚೌಡಯ್ಯ ಆಗಿರ್ಬೋದು, ಮಡಿವಾಳ ಮಾಚಯ್ಯ ಆಗಿರ್ಬೋದು, ಹೀಗೆ ಹಲವಾರು ಸುಮಾರು 42 ಜಯಂತಿಗಳನ್ನ ಕರ್ನಾಟಕ ಸರ್ಕಾರ ಇವತ್ತು ಜಯಂತಿಯನ್ನು ಮಾಡುವ ಉದ್ದೇಶವನ್ನ ಯಾಕೆ ಇಟ್ಕೊಂಡಿದೆ ಅಂದ್ರೆ, ಕಲುಷಿತ ಸಮಾಜದಲ್ಲಿ ಸಮಾಜ ದಿನದಿಂದ ದಿನಕ್ಕೆ ಹದಗೆಡ್ತಾ ಇದೆ. ಆ ಹದಗೆಟ್ಟುವ ನಿಟ್ಟಿನಲ್ಲಿ ಮಹಾಯೋಗಿ ವೇಮನರು, ಕನಕದಾಸರು, ವಾಲ್ಮೀಕಿ ಮಹರ್ಷಿಗಳು ಇವರೆಲ್ಲರೂ ಹಾಕಿಕೊಟ್ಟಿರ್ತಕ್ಕಂಥ ಅನೇಕ ಹಿತವಚನಗಳನ್ನ ಜನಸಾಮಾನ್ಯರಿಗೆ ಬಿತ್ತಬೇಕಾಗಿದೆ ಅಂತಕ್ಕಂಥ ದೃಷ್ಟಿಯಲ್ಲಿ ಈ ಒಂದು ಜಯಂತಿಯನ್ನು ಆಚರಿಸಲಾಗ್ತದೆ. ಪಟ್ಟಣದಲ್ಲಿ ಬೆಳೀತಾರೆ ಇವರು. ಹುಟ್ಟು ಆಗಿರ್ತಕ್ಕಂಥದ್ದು ಮೂಗುಚಿಪಲ್ಯ, ಬೆಳೆದಿರೋದು ಕೊಂಡವೀಡು ಪಟ್ಟಣದಲ್ಲಿ. ಅಲ್ಲಿಂದ ಶ್ರೀರಾಮನವಮಿ ದಿನದಿಂದನೇ ಕಡಪ ಜಿಲ್ಲೆಯ ಕದೀರು ತಾಲೂಕಿನ ಕಟ್ಟಾರುಪಳ್ಳಿಯಲ್ಲಿ, ಆ ಒಂದು ಕಟ್ಟಾರುಪಳ್ಳಿಯಿಂದನೇ ಅವರು ಧರ್ಮ ಪ್ರಚಾರ ಮಾಡ್ತಾರೆ. ಏನು ಮಾಡ್ತಾರೆ ಪ್ರಚಾರ ಅಂದ್ರೆ, ಸಮಾಜ ಸುಧಾರಕರು, ಪ್ರಜಾಕವಿ ಅಂದ್ರೆ ಅನಿಷ್ಟ ಪದ್ಧತಿಗಳನ್ನು ಹೋಗಬೇಕು, ತತ್ವವನ್ನು ಮೈಗೂಡಿಸಿಕೊಳ್ಳೋಣ. ಹಾಗೆ ನಮ್ಮಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಮನುಷ್ಯರಲ್ಲಿ ಪ್ರತಿಯೊಬ್ಬ ಮನುಷ್ಯರ ಅಂತರಂಗದಲ್ಲಿ ದೇವರಿದ್ದಾನೆ. ಆ ದೇವರಿಗೆ ನಾವು ಮೋಸ ಮಾಡಬಾರ್ದು. ಮಾನವನ ಮನಸ್ಸಿನಲ್ಲಿ ಅಂತರಂಗದಲ್ಲಿ ದೇವರಿದ್ದಾನೆ. ಆ ದೇವರಿಗೆ ನಾವು ಮೋಸ ಮಾಡಬಾರ್ದು. ಬೆಳಗ್ಗೆ ಎದ್ದು ಸ್ನಾನ ಮಾಡಿಕೊಂಡು ಬೊಟ್ಟು ಹಚ್ಕೊಂಡು ಹೋಗಿ ದೇವಸ್ಥಾನ ಕೈ ಮುಗಿಯೋದು ಅವಶ್ಯಕತೆ ಇಲ್ಲ. ನಿಮ್ಮ ಆತ್ಮದಲ್ಲೇ ದೇವರಿದ್ದಾನೆ. ನೀವು ಮಾಡುವ ಕೆಲಸ ದೇವರು ಒಪ್ಪುವಂತ ಕೆಲಸ ಮಾಡಿ ಅಂತಕ್ಕಂಥ ಪ್ರಚಾರವನ್ನು ಮಾಡ್ತಕ್ಕಂಥ ಸ್ವಾಮಿ ವೇಮ ಅಂತಕ್ಕಂಥ ತಪ್ಪಾಗಲಿಕ್ಕಿಲ್ಲ. ಹಾಗೇನೆ ಇವತ್ತು ಇವರು ಕಟ್ಟಾರುಪಾಳ್ಯದಲ್ಲಿ ಇವರದಾದ ಸಮಾಧಿ ಇದೆ. ಪ್ರತಿ ವರ್ಷ ರಾಮನವಮಿ ದಿವಸ ಅವರ ಜಾತ್ರೆ ಅದ್ದೂರಿಯಾಗಿ ನಡೀತಾ ಇದೆ. ಆ ಪ್ರಯುಕ್ತವಾಗಿ ಅನೇಕ ಅವರ ಹಿತಚಿಂತನೆಗಳನ್ನು, ವಚನಗಳನ್ನು, ಕವನಗಳನ್ನು ಪ್ರಚಾರ ಮಾಡತಕ್ಕಂಥ ವ್ಯವಸ್ಥೆ ಇಂದಿಗೂ ಕಟಾರ ಗ್ರಾಮದಲ್ಲಿ ನಡೀತಕ್ಕಂಥದನ್ನ ನಾವು ಕಂಡುಕೊಳ್ಬಹುದಾಗಿದೆ. ಹಾಗೆ ವೇಮನ ಚರಿತ್ರೆ, ವೇಮನ ಹೇಳಿದ್ದು ಸಹಿತ ಇಡೀ ವಿಶ್ವಕ್ಕೆ ಅಂತಂದಲ್ಲ. ನಾವು ವಿಶ್ವದಾಭಿರಾಮ ವೇಮ ಅಂತಂದ್ರೆ ನಾವು ಸಾಮಾನ್ಯವಾಗಿ ವಿಶ್ವಕ್ಕೆ ಹೇಳಿದ್ದೇನಂತ ಅಂದ್ಕೊಂತೀವಿ. ಆದರೆ ಅಲ್ಲಿ ವಿಶ್ವದ ಅಂತ ಅಂಬದು ಆತನ ಪ್ರೇಯಸಿ ಅಭಿರಾಮ ಆತನ ಗೆಳೆಯ. ಅಭಿರಾಮ ಮತ್ತು ಪ್ರೇಯಸಿಗೆ ಹೇಳಿದ್ನಾಗ್ಲಿ ನಾನು ಏನ್ ಹೇಳ್ತಾ ಇದ್ದೀನೋ ಅದನ್ನು ಕೇಳು ಅಂತಂದೇಳಿ ಹೇಳಿದ್ದು. ಅದು ವಿಶ್ವದ ಮತ್ತು ಅಭಿರಾಮಿಗೆ ಹೇಳಿದ್ದು. ವಿಶ್ವದ ಯಾರು ಅಂತಂದ್ರೆ ವೇಶ್ಯ ಆದ್ರೆ ಸಹಿತ ಆಕಿ ಸಹಿತ ಜ್ಞಾನ ಆಗಿ, ಆಮೇಲೆ ಆಕೆಯೂ ವೈರಾಗ್ಯ ತಾಳಿ ಹಿಂದೆ ನಾನು ನಿನ್ನಿಂದ ಬರ್ತೇನೆ ಅಂದಾಗ ಬೇಡ, ನಿನ್ನ ಮಾರ್ಗ ನಿನಗೆ ಬೇರೆ, ನೀನು ಸಾಧನ ನೀನು ಮಾಡಂತಂದೇಳಿ ಅದಕ್ಕೆ ಶ್ರೀಶೈಲ ಬಂದ್ಬಿಡ್ತಾರೆ. ಇವ್ರದ್ದು ಎಲ್ಲ ಈ ಚರಿತ್ರೆ ಎಲ್ಲ ಹೇಳ್ಬೇಕಂತಂದ್ರೆ ಒಂದು ದಿವಸ ಆಗಂಗಿಲ್ಲ, ಒಂದು ತಿಂಗಳ ಇರಬೇಕಾಗ್ತದೆ. ಇವತ್ತಿನ ದಿವಸ ನಾವು ಮುಖ್ಯವಾಗಿ ಧನ್ಯವಾದಗಳು ಯಾರಿಗೆ ಅರ್ಪಿಸ್ಬೇಕಾಗಿತ್ತಪ್ಪ ಅಂತಂದ್ರೆ ಕರ್ನಾಟಕ ರಾಜ್ಯಕ್ಕೆ ಮತ್ತು ಈ ನಾಡು ಕಂಡಂತ ಹಿರಿಯ ಜನಾನುರಾಗಿ ಬಡವರ ಕಷ್ಟಗಳು ಆದಂತ ಮುಖ್ಯಮಂತ್ರಿಗಳು ಏನಿದಾರ
ಅವರಿಗೆ ನಾವು ಗೌರವ ಸಲ್ಲಿಸುವಂಥ ದಿವಸ. ಯಾಕೆ ನಮ್ಮ ವಿಶೇಷವಾಗಿ ಮುಖ್ಯಮಂತ್ರಿಗಳ ಒಂದು ವಿಶೇಷ ಅನುದಾನದಲ್ಲಿ ಈ ಒಂದು ಭವನ ಕೂಡ ನಾನು 35 ಲಕ್ಷ ರೂಪಾಯಿಗಳ ಅನುದಾನನ ಕೊಟ್ಟಿದ್ದೀನಿ. ಜೊತೆಗೆ ಹಿಂದುಳಿದ ವರ್ಗಗಳ ಇಲಾಖೆಯಿಂದ ಕೂಡ 50 ಲಕ್ಷ ರೂಪಾಯಿಗಳಿಗೆ ಪ್ರಸ್ತಾವನೆ ಮಂಜೂರಾತಿ ಹಂತದಲ್ಲಿದೆ. ಸುಮಾರಾಗಿ ಮಂಜೂರಾತಿ ಆದೇಶ ಕಾಪಿಗಳು ಕೂಡ ಬಂದಿದ್ದಾವೆ. ಒಂದು 50 ಲಕ್ಷ ರೂಪಾಯಿ ಮತ್ತು 35 ಲಕ್ಷ ರೂಪಾಯಿ ವಿಶೇಷ ಮುಖ್ಯಮಂತ್ರಿಗಳ ಅನುದಾನದಲ್ಲಿ ಕೂಡ ನಾನು ಒದಗಿಸ್ತಿದ್ದೀನಿ. ಅಣ್ಣವ್ರ ಬೇಡಿಕೆ 2 ಕೋಟಿ ಮೇಲೆ ಬೇಕು ಅಂತ ನಮಗೆ ಅಂತ ಕೇಳ್ತಿದ್ದಾರೆ. ಸಾಧ್ಯವಾದಷ್ಟು ಸರ್ಕಾರ ವತಿಯಿಂದ ಎಷ್ಟು ಸಾಧ್ಯ ಆಗುತ್ತೋ ಇನ್ನೂ ಹೆಚ್ಚಿನ ಅನುದಾನ ಕೊಡಿಸೋಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ನಡೆದಿರ್ತಕ್ಕಂಥ ಎಲ್ಲ ಬಂಧುಗಳು ಈ ಒಂದು ಕಾರ್ಯಕ್ರಮದಲ್ಲಿ ಏನು ಪಾಲ್ಗೊಂಡಿದ್ದೀರಿ. ವಿಶೇಷವಾಗಿ ಎಲ್ಲ ಅಧಿಕಾರಿ ವೃಂದದವರು ಕೂಡ ಏನು ಪಾಲ್ಗೊಂಡಿದ್ದೀರಿ. ಎಲ್ಲ ಜಯಂತಿಗಳಲ್ಲಿ ನಾನು ತಹಸೀಲ್ದಾರ್ ಮೇಡಮ್ಗೆ ಹೇಳ್ತೀನಿ, ಎಲ್ಲರೂ ಅಧಿಕಾರಿಗಳು ಇದರಲ್ಲಿ ಪಾಲ್ಗೊಳ್ಬೇಕು ಅಂತಂದೇಳಿ ನೀವು ಕಡ್ಡಾಯವಾಗಿ ಸ್ವಲ್ಪ ಅವ್ರಿಗೆಲ್ಲ ಹೇಳಿಸಿ. ಈಗ ಅವರವ್ರ ಇಲಾಖೆಗಳಲ್ಲಿ ಅವರು ಮಾಡೋದಲ್ಲ, ಎಲ್ಲ ಒಂದು ಇಂಥ ವೇದಿಕೆಗಳಲ್ಲಿ ಬಂದು ಸರ್ಕಾರ ಎಲ್ಲ ಜಾತಿ ಜನಾಂಗದವ್ರಿಗೆ ಇದೆ, ಸರ್ಕಾರ ವತಿಯಿಂದ ನಾವೇನು ಜಯಂತಿಗಳನ್ನ ಏನು ಆಚರಣೆ ಮಾಡ್ತೀವಿ ಅವರಲ್ಲಿ ಜಾಗೃತಿ ಮೂಡಿಸೋಕ್ಕೆ ನಾವು ಈ ಕಾರ್ಯಕ್ರಮ ಮಾಡ್ತೀವಿ ಅಂತಂದೇಳಿ ಅವ್ರಿಗೆ ನಾವೆಲ್ಲ ನಿಮ್ಮ ಹಿಂದೆ ಇರ್ತೀವಿ, ನಿಮಗೆ ಸರ್ಕಾರ ಸಾಥ್ ಕೊಡ್ತದೆ ಅಂತೇಳಿ ಒಂದು ಸಂದೇಶ ಕೊಡಬೇಕು. ಕಡ್ಡಾಯವಾಗಿ ಮುಂದೆ ಎಲ್ಲರನ್ನ ಪಾಲ್ಗೊಳ್ಳೋಕ್ಕೆ ನಾವು ಆದೇಶ ಮಾಡಬೇಕಂತ ಹೇಳ್ತಾ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂಥ ಎಲ್ಲರಿಗೂ ನಾನು ಮತ್ತೊಮ್ಮೆ ವೇಮನ ಜಯಂತಿಯ ಶುಭಾಶಯಗಳನ್ನ ಕೋರ್ತಾ ನನ್ನ ಮಾತು ಮುಗಿಸ್ತೇನೆ. ಗ್ರಂಥಾಲಯಗಳನ್ನು ತೆರೆದು ಎಲ್ಲ ಒಂದು ನಮ್ಮ ಸಂಸ್ಕೃತಿ ಬಗ್ಗೆ ಹೇಳಿದಾಗ ನಮ್ಮ ಭಾರತ ದೇಶ ಇಡೀ ಪ್ರಪಂಚದಲ್ಲಿನೇ ಅತ್ಯುತ್ತಮ ಒಂದು ಮಾನವೀಯ ಮೌಲ್ಯವನ್ನು ಸಾಧಿಸುವ ದೇಶವಾಗಿ ಬೆಳೆಯಬಹುದು ಅಂತ ಹೇಳಿ, ಯಾಕಂದ್ರೆ ಈಗಾಗಲೇ ಅವರೆಲ್ಲ ನಮಗೆ ಎಲ್ಲ ಒಂದು ಯೋಗಿಗಳು, ಮಹಾಯೋಗಿಗಳು, ಸಂತರು ನಮ್ಗೆ ಏನ್ ಬೇಕಾಗಿದೆ ಎಲ್ಲ ಕೊಟ್ಟು ಹೋಗ್ಬಿಟ್ಟಿದ್ದಾರೆ. ಆದರೆ ಅದನ್ನು ಬಳಕೆಗೆ ತರುವುದು ನಮ್ಮ ಕೈಯಲ್ಲಿದೆ. ನಾವು ಎಲ್ಲೋ ಒಂದು ಜಯಂತಿ ಆಚರಿಸ್ತೀವಿ, ಮತ್ತೆ ಬಿಟ್ಟು ಬಿಡ್ತೀವಿ, ಮತ್ತೆ ಅವರ ತತ್ವಗಳನ್ನೇ ನಾವು ಅಳವಡಿಸ್ಕೊಂಡು ಬಿಟ್ರೆ ಸಾಕಾಗಿದೆ. ಇನ್ನೂ ನಾವು ಹೊಸದಾಗಿ ಬರೆಯೋದು ಏನೂ ಬೇಕಾಗಿಲ್ಲ. ಈಗಾಗಲೇ ಅವರು ತುಂಬಾಷ್ಟು ಬರೆದು ಬಿಟ್ಟಿದ್ದಾರೆ. ಅವನ್ನು ಮರೆಮಾಚಿದ ಹಾಗೆ, ಕಣ್ಣು ತಪ್ಪಿ ಹೋಗಲಾರದ ಹಾಗೆ ಅವುಗಳನ್ನು ನಾವು ಬೆಳಕಿಗೆ ತರೋಣ ಅಂತ ಹೇಳಿ ತಮ್ಮೆಲ್ಲರಲ್ಲಿ ಕೋರಿಕೊಳ್ಳುತ್ತಾ, ನಮ್ಮೆಲ್ಲರ ಜೊತೆಗೆ ಮಾನ್ಯ ಶಾಸಕರು ಇದ್ದಾರೆ ಮತ್ತು ತಾಲೂಕು ಆಡಳಿತ ಯಾವಾಗಲೂ ಇರುತ್ತೆ. ತಮ್ಮ ಸಹಕಾರದೊಂದಿಗೆ ನಾವು ಇನ್ನೂ ಹೆಚ್ಚಿಗೆ ಸಂತರಗಳ ಒಂದು ಕೃತಿಗಳನ್ನು ಬೆಳೆಸೋಣ ಅಂತ ಹೇಳಿ ಇದೇ ವೇಳೆ ರೆಡ್ಡಿ ಸಮುದಾಯದ ಮುಖಂಡರು ಹಾಗೂ ಇನ್ನಿತರ ಇಲಾಖೆಗಳ ಅಧಿಕಾರಿಗಳು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಶ್ರೀನಿವಾಸ್ ನಾಯಕ್, ಭಾರತ ವೈಭವ ನ್ಯೂಸ್, ಸಿರುಗುಪ್ಪ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.